ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇರ್ತಕ್ಕಂಥ ಒಂದು ಗೊಂದಲ ಕೂಡ ಆಗಿರುತ್ತೆ. ಸೊ BEd ಅಥವಾ DEd ಮುಗಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಥವಾ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರೋರು ಈ ವಿಡಿಯೋನ ನೋಡಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗಬಹುದು. ಸೊ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲಿ, ಗ್ರೂಪ್ಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇರೋವಂಥದ್ದು. ಸೊ ಅದು ಏನು ಪೋಸ್ಟರ್, ಅದರಲ್ಲಿ ಏನಿದೆ, TET ಪಾಸಾಗಿಲ್ಲ ಅಂದರೆ ಅತಿಥಿ ಶಿಕ್ಷಕರಾಗೋದಕ್ಕೆ ಅವಕಾಶ ಇಲ್ಲ, ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕ್ಲಿಯರ್ ಮಾಡದೇ ಇದ್ದರೆ ನಿಮಗೆ ಕೆಲಸ ಸಿಗಲ್ಲ ಅನ್ನೋ ಥರದ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಸೊ ಇದನ್ನು ನೋಡಿ ಬಹಳಷ್ಟು ಜನ ಅಭ್ಯರ್ಥಿಗಳು ಇವಾಗ ಜಸ್ಟ್ BEd BA ಮುಗಿಸ್ಕೊಂಡು ಗೆಸ್ಟ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ಗಳು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ TET ಕ್ಲಿಯರ್ ಮಾಡ್ಕೊಂಡಿಲ್ಲ, ಹಾಗಾದರೆ ಈ ವರ್ಷ ನಾನು ಗೆಸ್ಟ್ ಫ್ಯಾಕಲ್ಟಿ ಆಗಿ ಹೋಗೋಕ್ಕಾಗಲ್ವಾ ಅಂತ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ವೈರಲ್ ಪೋಸ್ಟರ್ನ ರಿಯಾಲಿಟಿ ಚೆಕ್, ಇದರ ಸತ್ಯಾಸತ್ಯತೆ ಏನು, ಸರ್ಕಾರದಿಂದ ನಿಜವಾಗ್ಲೂ ಇಂಥದ್ದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಸೊ ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ಎಜುಕೇಷನಲ್ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಪೋಸ್ಟರನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಲುಕ್ ಎಟ್ ದಿ ಪೋಸ್ಟರ್. ಈ ವೈರಲ್ ಆಗ್ತಿರೋ ಪೋಸ್ಟರ್ನಲ್ಲಿ ಏನೇನು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಮೆನ್ಷನ್ ಮಾಡಿರೋದು ಏನು, 2026-27ನೇ ಸಾಲಿನ ಕರ್ನಾಟಕ ಸರ್ಕಾರಿ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಜೂನ್-ಜುಲೈ 2026ರಲ್ಲಿ ಆರಂಭ ಆಗೋ ಸಾಧ್ಯತೆ ಇದೆ. 25-26ರ ಮಾದರಿಯಲ್ಲೇ ಖಾಲಿ ಹುದ್ದೆಗಳ ಆಧಾರದ ಮೇಲೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮುಖ್ಯಾಂಶಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಏನೇನಿದೆ ಆ ಮುಖ್ಯಾಂಶಗಳಲ್ಲಿ, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದು. ಸೊ ಅವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೋಂದಣಿ ಮತ್ತು ಅರ್ಜಿ ಸಲ್ಲಿಸಬೇಕಾಗತ್ತೆ. ಏನೇನು ಅರ್ಹತೆಗಳಿರಬೇಕಾಗಾದ್ರೆ ಅಭ್ಯರ್ಥಿಗಳು ಸಂಬಂಧಿತ ವಿಷಯದಲ್ಲಿ ಪದವಿ ಅಂದರೆ ಡಿಗ್ರಿ, DEd ಅಥವಾ BEd ಮತ್ತು TET ಪಾಸ್ ಆಗಿರಬೇಕು. ಅದನ್ನು ರೆಡ್ ಕಲರಲ್ಲಿ ಮೆನ್ಷನ್ ಮಾಡಿದ್ದಾರೆ, TET ಪಾಸ್ ಆಗಿರಬೇಕು ಅಂತ. ಆ್ಯಂಡ್ ಇನ್ನೊಂದು ನೇಮಕಾತಿ ಪ್ರಕ್ರಿಯೆ ಅಂತ ಬಂದಾಗ ಶೈಕ್ಷಣಿಕ ಅಂಕಗಳು ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ನೋಟಕ್ಕೆ ಈ ಒಂದು ಪೋಸ್ಟರ್ನ ನೋಡ್ತಾ ಇದ್ರೆ ಎಲ್ರಿಗೂ ಏನನ್ಸುತ್ತೆ ಅಂತ ಅಂದರೆ ಗೌರ್ಮೆಂಟ್ ರಿಲೀಸ್ ಮಾಡಿರೋ ಪ್ರಕಟಣೆ ಥರನೇ ಕಾಣಿಸುತ್ತೆ. ಬಿಕಾಸ್ ಅಲ್ಲಿ ಒಂದು ಲೋಗೋ ಕೂಡ ಇದೆ, ಏನು ಕರ್ನಾಟಕ ಸರ್ಕಾರದ ಲೋಗೋ ಕೂಡ ಇದೆ. ಸೊ ಗ್ರಾಫಿಕ್ಸ್ ಕೂಡ ಚೆನ್ನಾಗಿದೆ. ಬಟ್ ಇಲ್ಲೇ ಇರೋದು, ಇಲ್ಲಿ ಏನು ನಿಜವಾಗ್ಲೂ ಈ ಥರದ್ದು ಒಂದು ನೋಟಿಫಿಕೇಶನ್ ಬಂದಿದೆಯಾ ಅಥವಾ ಏನು ಅಂತ. ನೌ ಲೆಟ್ಸ್ ಕಮ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಇಸ್ ದಿಸ್ ಪೋಸ್ಟರ್ ಅಫಿಷಿಯಲ್ ಆರ್ ಫೇಕ್? ಈ ಒಂದು ಪೋಸ್ಟರ್ ಅಫಿಷಿಯಲ್ ಅಥವಾ ಫೇಕಾ? ನಾನು ನಿಮಗೆ 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಸ್ ಆಫ್ ಟುಡೇ ಶಿಕ್ಷಣ ಇಲಾಖೆಯಿಂದ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನಿಂದ 2026-27ನೇ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಫಿಷಿಯಲ್ ಸರ್ಕ್ಯುಲರ್ ಬಂದಿಲ್ಲ. ಎಸ್, ಯು ಹರ್ಡ್ ಇಟ್ ರೈಟ್. ಯಾವುದೇ ಅಧಿಕೃತ GO ಅಂದರೆ ಗೌರ್ಮೆಂಟ್ ಆರ್ಡರ್ ಅಥವಾ ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ. ಹಾಗಾದರೆ ಈ ಪೋಸ್ಟರ್ ಎಲ್ಲಿಂದ ಬಂತು? ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಕೆಲವೊಂದು ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳು ಅವರ ಒಂದು ವ್ಯೂಸ್ ಮತ್ತು ಫಾಲೋವರ್ಸ್ಗೋಸ್ಕರ ಅಥವಾ TET ಕೋಚಿಂಗ್ ಕ್ಲಾಸ್ಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ತರಹದ ಎಕ್ಸ್ಪೆಕ್ಟೆಡ್ ಮಾಹಿತಿಯನ್ನು ಪೋಸ್ಟರ್ ರೂಪದಲ್ಲಿ ಹಾಕ್ತಿರ್ತಾರೆ. ಸೊ ಗೌರ್ಮೆಂಟ್ ಲೋಗೋ ಬಳಸಿದ ತಕ್ಷಣ ಅದು ಅಫಿಷಿಯಲ್ ಅಂತ ಆಗಲ್ಲ. ಸೊ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ, schooleducation.karnataka.government.ನಲ್ಲಿ ಈ ತರಹದ ಒಂದು ಯಾವುದೇ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾದರೆ ಹಳೆಯ ನಿಯಮಗಳೇನು ಹೇಳುತ್ತೆ? ನಾವು ಕಳೆದ ಕೆಲವು ವರ್ಷಗಳ ಒಂದು ಪಾಸ್ಟ್ ಟ್ರೆಂಡನ್ನು ಅನಾಲಿಸಿಸ್ ಮಾಡಿದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ಹೇಗೆ ನಡೀತಿತ್ತು? ಸಾಮಾನ್ಯವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅಂದರೆ ಗೆಸ್ಟ್ ಬೇಸಿಸ್ ಮೇಲೆ ಶಿಕ್ಷಕರನ್ನ ತಗೋತಾರೆ. ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ನ ಬರೆಯೋ ಥರ ಇರಲಿಲ್ಲ. ಸೆಲೆಕ್ಷನ್ ಪ್ರಾಸೆಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್
ಬೇಸ್ಡ್ ಆನ್ ಮೆರಿಟ್. ಅಂದರೆ ನೀವು BEd ಆ್ಯಂಡ್ DEdನಲ್ಲಿ ತೊಗೊಂಡಿರೋ ಮಾರ್ಕ್ಸ್ ಮತ್ತು ಡಿಗ್ರಿ ಅಂಕಗಳನ್ನ ಕನ್ಸಿಡರ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ಅದರಲ್ಲಿ ಯಾರು ಸ್ಕೋರ್ ಹೆಚ್ಚಿರೋದು ಅವರಿಗೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಅವಕಾಶ ಕೊಡ್ತಾರೆ. ಸೊ ಕಳೆದ ವರ್ಷದವರೆಗೂ ಕೂಡ TET ಕ್ವಾಲಿಫಿಕೇಶನ್ ವಾಸ್ ನಾಟ್ ಮ್ಯಾಂಡೇಟ್ರಿ ಫಾರ್ ಗೆಸ್ಟ್ ಟೀಚರ್ಸ್. ಸೊ TET ಪಾಸ್ ಆಗಿಲ್ದವರು ಕೂಡ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಲೂ ಕೂಡ ಎಷ್ಟೋ ಶಾಲೆಗಳಲ್ಲಿ ನಿಮಗೂ ಕೂಡ ಗೊತ್ತಿರಬಹುದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಪರಿಚಯಸ್ಥರು ವಿತೌಟ್ TET ಕೆಲಸ ಮಾಡ್ತಿದ್ದಾರೆ. ಭವಿಷ್ಯದಲ್ಲಿ TET ಕಡ್ಡಾಯ ಮಾಡಬಹುದಾ? ಸೊ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಕ್ಯಾನ್ ದ ಗವರ್ಮೆಂಟ್ ಮೇಕ್ TET ಕಂಪಲ್ಸರಿ ಇನ್ ಫ್ಯೂಚರ್? ಸೊ ಭವಿಷ್ಯದಲ್ಲಿ ಸರ್ಕಾರ ಈ ರೂಲ್ನ ತರಬಹುದಾ ಅಂತ. ಸೊ NEP ಮತ್ತು NCT ಗೈಡ್ಲೈನ್ಸ್ ಪ್ರಕಾರ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ಟೀಚರ್ಸು ಕ್ವಾಲಿಟಿ ಎಜುಕೇಷನ್ ನೀಡೋದಕ್ಕೋಸ್ಕರ ಮಕ್ಕಳಿಗೆ ಟೀಚರ್ಸ್ ಏನು ಮಾಡಬೇಕು, TET ಕ್ಲಿಯರ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಕಳೆದ ಕೆಲವೊಂದಷ್ಟು ದಿನಗಳಿಂದ ಇಲಾಖೆಯ ಒಳಗೂ ಕೂಡ ಅತಿಥಿ ಶಿಕ್ಷಕರಿಗೂ TET ಕಡ್ಡಾಯ ಮಾಡಿದರೆ ಹೇಗೆ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇರೋದಂತೂ ನಿಜ. ಆದರೆ ಅದಿನ್ನೂ ಕೇವಲ ಚರ್ಚೆಯ ಹಂತದಲ್ಲಿದೆ ಅಷ್ಟೇ. ಇಟ್ ಇಸ್ ನಾಟ್ ಫೈನಲೈಸ್ಡ್ ಎಟ್. ಯಾಕಂದರೆ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ, ರೂರಲ್ ಏರಿಯಾಸ್ಗಳಲ್ಲಿ ಇವಾಗ ಆಲ್ರೆಡಿ ಟೀಚರ್ಸ್ನ ಒಂದು ಕೊರತೆ ಇದೆ. ಇವಾಗ ಅತಿಥಿ ಶಿಕ್ಷಕರಿಗೂ TET ಕಡ್ಡಾಯ ಮಾಡಿಬಿಟ್ರೆ ಸರ್ಕಾರಕ್ಕೆ ಬೇಕಾಗಿರೋ ಸಂಖ್ಯೆಯಲ್ಲಿ ಅತಿಥಿ ಶಿಕ್ಷಕರು ಸಿಗೋದು ಕಷ್ಟ ಆಗಬಹುದು. ಸೊ ಹಾಗಾಗಿ ಸರ್ಕಾರ ಈ ನಿರ್ಧಾರ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ತಂದರೂ ಕೂಡ ಅದಕ್ಕೆ ಪ್ರತ್ಯೇಕವಾದ ಅಫಿಷಿಯಲ್ ಆರ್ಡರ್ ಪಾಸ್ ಮಾಡಬೇಕಾಗತ್ತೆ. ಸೊ ಫೈನಲಿ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಡೋಂಟ್ ಪ್ಯಾನಿಕ್. ಈ ರೀತಿಯಾಗಿರ್ತಕ್ಕಂತಹ ವೈರಲ್ ಪೋಸ್ಟರ್ಗಳನ್ನು ನೋಡಿ ಸುಮ್ಮನೆ ಆತಂಕಕ್ಕೆ ಒಳಗಾಗಬೇಡಿ. ಡೋಂಟ್ ಗೆಟ್ ಸ್ಟ್ರೆಸ್ಡ್. ಬಿಕಾಸ್ ನಿಮ್ಮ ಹತ್ರ ಅಫಿಷಿಯಲ್ ಸರ್ಕ್ಯುಲರ್ ಬರೋವರೆಗೂ ಯಾವುದೇ ಸುದ್ದಿಯನ್ನು ನಂಬೋದಕ್ಕೆ ಹೋಗಬಾರ್ದು. ಆ್ಯಂಡ್ ಫೋಕಸ್ ಆನ್ TET ಪ್ರಿಪ್ರೇಷನ್. ಇನ್ ಕೇಸ್ ಒಂದು ವೇಳೆ ನಿಮ್ಮದು TET ಪಾಸ್ ಆಗಿಲ್ಲ ಅಂತಂದರೆ ಅತಿಥಿ ಶಿಕ್ಷಕರಿಗೆ TET ಬೇಡ ಅಂತ ಸುಮ್ಮನೆ ಕೂತ್ಕೋಬೇಡಿ. ಯಾಕಂತಂದರೆ ಮುಂದೆ ನೀವು ಗೌರ್ಮೆಂಟ್ ಕೆಲಸ ತೊಗೊಳ್ಳೇಬೇಕಾಗತ್ತೆ. ಗೌರ್ಮೆಂಟ್ ಪರ್ಮನೆಂಟ್ ಟೀಚರ್ಸ್ ಕಾಲ್ ಫಾರ್ಮ್ ಮಾಡಿದಾಗ ನಿಮಗೆ TET ಲೈಫ್ ಲೈನ್ ಆಗಿರುತ್ತೆ. ಸೊ ಕೀಪ್ ಪ್ರಿಪೇರಿಂಗ್ ಫಾರ್ TET ಎಕ್ಸಾಮ್ಸ್. ಆ್ಯಂಡ್ ಅತಿಥಿ ಶಿಕ್ಷಕರ ಒಂದು ಅಪ್ಲಿಕೇಶನ್ ಪ್ರಕ್ರಿಯೆ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ, ಅಂದರೆ ಹೊಸ ಶೈಕ್ಷಣಿಕ ವರ್ಷ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಶುರು ಆಗುತ್ತೆ. ಅಲ್ಲಿ ತನಕನೂ ಕೂಡ ವೇಟ್ ಮಾಡಬೇಕಾಗತ್ತೆ. ಹಾಗಂತ ನೀವು TETನ ಇಗ್ನೋರ್ ಮಾಡೋ ಹಾಗಿಲ್ಲ. TET ಅಥವಾ CET ನೀವು ಯಾವುದೇ ಒಂದು ಗೆಸ್ಟ್ ಫ್ಯಾಕಲ್ಟಿ ಆಗಲಿ ಅಥವಾ ಪರ್ಮನೆಂಟ್ ಟೀಚರ್ಸ್ಗೆ ನೀವು ರಿಕ್ರೂಟ್ಮೆಂಟ್ ಆದಂಥ ಸಂದರ್ಭದಲ್ಲಿ ಪರ್ಮನೆಂಟ್ ಟೀಚರ್ಸ್ ಆಗಿ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ CTET ಅಥವಾ TET ಬೇಕಾಗೇ ಇರುತ್ತೆ. ನಿಮಗೆ TET ನೀವು ಮಾಡಿಕೊಡಿಲ್ಲ ಅಂತಂದರೆ ಒಳ್ಳೆ ಆಪರ್ಚುನಿಟಿ ಇದೆ. CTET ಕಾಲ್ ಆಗಿದೆ, ಆಲ್ರೆಡಿ ಅಪ್ಲಿಕೇಶನ್ನ ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಜೂನ್ 10ನೇ ತಾರೀಕಿಗೆ ನಿಮಗೆ ಆರನೇ ತಾರೀಕಿಗೆ ಅನ್ಕೋತೀನಿ ಅಪ್ಲಿಕೇಶನ್ ಲಾಸ್ಟ್ ಆಗುತ್ತೆ. ಯಾರೆಲ್ಲ TETನ ಮಾಡ್ಕೊಂಡಿಲ್ಲ ದಯವಿಟ್ಟು CTETನ ಮಾಡ್ಕೊಳ್ಳಿ. ಬಿಕಾಸ್ ನೀವು ಇವಾಗ ಒಂದ್ಸಲ ನೀವು ಕ್ಲಿಯರ್ ಮಾಡ್ಕೊಂತು ಅಂತಂದ್ರೆ ಅದು ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಅವಾಗ ನೀವು ಸಫರ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಸೊ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂತಹ ಕಾಯಂ ಶಿಕ್ಷಕರಿಗೂ ಕೂಡ TET ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ವಾಲಂಟರಿ ರಿಟೈರ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ, ಕೆಲವೊಂದಷ್ಟು ರೂಲ್ಸ್ ಬಂದಿರೋದ್ರಿಂದ ಯಾವಾಗ ಹೇಗೆ ರೂಲ್ಸ್ಗಳು ಚೇಂಜ್ ಆಗುತ್ತೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗಲ್ಲ. ಹಾಗಾಗಿ TETನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅದರ ಒಂದು ಇಂಪಾರ್ಟೆನ್ಸನ್ನು ಅರ್ಥಕೊಂಡು ನಾವು TET ಎಕ್ಸಾಮ್ಸ್ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಎಲ್ಲರೂ ಕೂಡ ನಾವೆಲ್ಲ ಟೀಚರ್ಸ್ ಆಗಿರೋದ್ರಿಂದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ನಮಗೆ ಕಷ್ಟ ಅನ್ಸಲ್ಲ. ಬಿಕಾಸ್ ಸೇಮ್ ಸಿಲೆಬಸ್ ಪ್ರತಿದಿನ ನಾವು ಮಕ್ಕಳಿಗೆ ಅದನ್ನೇ ಟೀಚ್ ಮಾಡ್ತಾ ಇರ್ತೀವಿ. ಎಕ್ಸ್ಟ್ರಾ ಇಂಗ್ಲೀಷ್, ಕನ್ನಡ, ಸೈಕಾಲಜಿ ಬಗ್ಗೆ ಫೋಕಸ್ ಮಾಡೋದು ದೊಡ್ಡ ತಲೆ ಹೋಗುವಂಥದ್ದು ಏನೂ ಇಲ್ಲ. ಸೊ ಹಾಗಾಗಿ ದಯವಿಟ್ಟು TET ಬಗ್ಗೆ ಫೋಕಸ್ ಮಾಡಿ, TETನ ಸೀರಿಯಸ್ ಆಗಿ ತೊಗೊಂಡು ಈ ಸಲ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ರಿಕ್ರೂಟ್ಮೆಂಟ್ಗಿಂತ ಮುಂಚೆ ಏನಾದರೂ TET ಆದರೆ ಡೆಫಿನೆಟ್ಲಿ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಅದ್ರ ಬಗ್ಗೆ ಯಾವುದೇ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ ಎಲ್ಲೂ ಕೂಡ ಇಲ್ಲ. ಇನ್ ಕೇಸ್ ಆದರೆ ದಯವಿಟ್ಟು TETನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋದ ಕಂಪ್ಲೀಟ್ ಅನಾಲಿಸಿಸ್. ಈ ವೈರಲ್ ಪೋಸ್ಟರ್ ಕೇವಲ ಒಂದು ಅನ್ವೆರಿಫೈಡ್ ನ್ಯೂಸ್ ಅಷ್ಟೇ, ಇದಕ್ಕೆ ಯಾವುದೇ ಒಂದು ಅಫಿಷಿಯಲ್ ಬ್ಯಾಕಪ್ ಇಲ್ಲ. ಸೊ ನಿಮಗೆ ಈ ಒಂದು ಮಾಹಿತಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಎಲ್ಲ BEd ಮತ್ತು DEd ಗ್ರೂಪ್ಗಳಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವರಿಗೂ ಕೂಡ ನಿರಾಳ ಆಗುತ್ತೆ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಯಾವುದೇ ಅಫಿಷಿಯಲ್ ಸರ್ಕ್ಯುಲರ್ ಬಂದರೂ ನಾನು ಅದನ್ನು ಡೆಫಿನೆಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.